ನಮಸ್ಕಾರ ಗೆಳೆಯರೇ ಹಾಗೂ ವೀಕ್ಷಕರೇ. ನಾವು ಇವತ್ತು GDP ಬಗ್ಗೆ ಮಾತಾಡೋಣ. ತಾವೆಲ್ಲ ನೋಡಿರ್ಬೋದು, ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಭಾರತದ GDP 5ನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ಸರಿಸುಮಾರು 4.3 ಟ್ರಿಲಿಯನ್ ಆಗಿದೆ ಅಂತ ತಾವೆಲ್ಲ ಓದಿರ್ತೀರಿ, ನೋಡಿರ್ತೀರಿ. ನಾವೀಗ 5ನೇ ಸ್ಥಾನದಲ್ಲಿ ಬಂದಿದ್ದೀವಿ. ನಮಗಿಂತ ಮೊದಲ 4 ಸ್ಥಾನಗಳು ಯಾವುವು ಅಂದರೆ, ಒಂದು ಅಮೇರಿಕಾ ಸುಮಾರು 30.5 ಟ್ರಿಲಿಯನ್ ಆಗಿದೆ. ಎರಡನೇ ಸ್ಥಾನ ಚೈನಾ 19.5 ಟ್ರಿಲಿಯನ್ ಇದೆ. ಮೂರನೇ ಸ್ಥಾನ ಜರ್ಮನಿ ದೇಶದ್ದು 4.9 ಟ್ರಿಲಿಯನ್ ಇದೆ. ನಾಲ್ಕನೇ ಸ್ಥಾನ ಜಪಾನ್ 4.4 ಟ್ರಿಲಿಯನ್ ಇದೆ. ಆ 4 ಸ್ಥಾನ ಆದಮೇಲೆ 5ನೇ ಸ್ಥಾನ ನಮ್ಮದು ಬರುತ್ತೆ, ಸುಮಾರು 4.3 ಟ್ರಿಲಿಯನ್ ಇದೆ. ಇಲ್ಲಿ ಟ್ರಿಲಿಯನ್ ಎಂಬ ಶಬ್ದ ನಾನು ಯೂಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರಿಗೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಟ್ರಿಲಿಯನ್ ಅಂದರೆ ಇನ್ನೊಂದು ಸಲ ಮಾತಾಡೋಣ. ಆದರೆ ಆ ಟ್ರಿಲಿಯನ್ ಅಂದರೆ ಒಂದರ ಮುಂದೆ 12 ಸೊನ್ನೆಗಳು ಬರ್ತವೆ, ಅಂದರೆ 12 0 ಬರ್ತವೆ. ಓಕೆ, ದಯವಿಟ್ಟು ಅದು ಇನ್ನೊಂದು ಸಲ ಬೇಕಿದ್ರೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ ನಾನು ಟ್ರಿಲಿಯನ್ ಎಂಬ ಶಬ್ದ ಮಾತ್ರ ತಗೋತೇನೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡಾಟಾ ಬಂದಿದೆ. ತಾವು ಗಮನಿಸಿರ್ಬೋದು ಮೀಡಿಯಾದಲ್ಲಿ. ಒಂದು ಸಂಸ್ಥೆ ಇದೆ IMF ಅಂತೇಳಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ. ಅದೊಂದು ಡಾಟಾ ರಿಲೀಸ್ ಮಾಡಿದೆ. ಅದರ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಯಾವುದು ದೇಶದ GDP ಅತಿ ಹೆಚ್ಚು ಆಗಿದೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ, ತಾವೆಲ್ಲ ಗಮನಿಸ್ಬೋದು ಅಥವಾ ಆಶ್ಚರ್ಯಚಕಿತರಾಗ್ಬೋದು, ಭಾರತದ ಗ್ರೋತು ಬೆಳವಣಿಗೆ 105% ಜಾಸ್ತಿ ಆಗಿದೆ. ಅಂದರೆ 2015ರಲ್ಲಿ ಇದ್ದ GDP ಭಾರತದ್ದು ಸರಿಸುಮಾರು 2.1 GDP ಇತ್ತು. ಅದೀಗ 4.3 ಟ್ರಿಲಿಯನ್ ಆಗಿದೆ. ಅದರ ಪ್ರಕಾರ ನಾವು ಮೊದಲನೇ ಸ್ಥಾನದಲ್ಲಿ ಕಳೆದ 10 ವರ್ಷಗಳಲ್ಲಿ ಬಂದಿದ್ದೇವೆ. ಎರಡನೇ ಸ್ಥಾನ ಅಮೇರಿಕದ್ದಿದೆ, ಸರಿಸುಮಾರು 70% ಗ್ರೋತ್ ಆಗಿದೆ. ಅಂದರೆ 2015ರಲ್ಲಿ ಅದರ GDP 18.1 ಟ್ರಿಲಿಯನ್ ಇತ್ತು. ಅದೀಗ 30.5 ಟ್ರಿಲಿಯನ್ ಆಗಿದೆ. ಮೂರನೇ ಸ್ಥಾನ 66% ಗ್ರೋತ್ ಆಗಿರೋ ಚೈನಾ 2015ರಲ್ಲಿ 11.1 ಟ್ರಿಲಿಯನ್ ಇದ್ದ GDP ಈಗ ಅದರ GDP 19.5 ಆಗಿದೆ. ಇಲ್ಲಿ ನಾವು GDP ಅಂತ ಮಾತಾಡ್ತಾ ಇದ್ದೀವಲ್ಲ, ಆ GDPದು ಅರ್ಥ ಏನು ಅದೇನಂದರೆ ಏನು ಅಂದರೆ ನಾವಿಲ್ಲಿ ನೋಡೋಣ. GDP ಅಂದರೆ ಇಂಗ್ಲೀಷಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಅಂದರೆ ಒಟ್ಟು ಸ್ಥಳೀಯ ಅಥವಾ ದೇಶೀಯ ಉತ್ಪನ್ನಗಳು ಅಂತ ಅರ್ಥ. ಅದನ್ನು 3 ಸೆಕ್ಟ್ರಲ್ಲಿ ವಿಂಗಡಿಸ್ತಾರೆ. ಒಂದು ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ಕೃಷಿ ವಲಯ. ಎರಡನೇದು ಉತ್ಪಾದನಾ ವಲಯ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಮೂರನೇದು ಸರ್ವಿಸ್ ಸೆಕ್ಟರ್, ಸೇವಾ ವಲಯ ಅಂತಾರೆ ಅದಕ್ಕೆ. ಇವು 3 ಕ್ಯಾಲ್ಕುಲೇಟ್ ಮಾಡಿದಾಗ ಒಟ್ಟು ದೇಶದ GDP ಬರ್ತದೆ. ಆ GDP ಬಗ್ಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕಾಗಿತ್ತಂದರೆ, ಒಂದು ಯಾವುದೋ ಚೇರು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂತ ತಿಳ್ಕೊಡ್ರಿ. ಆ ಫ್ಯಾಕ್ಟ್ರಿಯಲ್ಲಿ ಒಂದು ಚೇರಿನ ಬೆಲೆ 200 ರೂಪಾಯಿ ಅಂತ ಇಟ್ಕೊಳ್ಳಿ. ಆ ಚೇರು 200 ರೂಪಾಯಿ ಇದ್ದರೆ MRP, ಅದರಲ್ಲಿ ಒಂದು ಸರಿಸುಮಾರು 100 ಚೇರು ಉತ್ಪಾದನೆ ಆಗ್ತವೆ ಅಂತ ತಿಳ್ಕೊಳ್ಳಿ. ವರ್ಷಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ತಮಗೆ.
200 ರೂಪಾಯಿ ಇಂಟು 100 ಶೇರ್ ಏನಾಗ್ತವೆ 20,000 ಆಯಿತು. ಆ 20,000 ದೇಶದ GDP ಅಂತ ಬರ್ತದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ರಾ ಮಟೀರಿಯಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ಲ. ತಾವೆಲ್ಲರೂ ಸಮೋಸ ಬಗ್ಗೆ ಕೇಳಿರ್ತೀರಿ. ಸಮೋಸಾದ ಏನು MRP ಇರ್ತದೆ 10 ರೂಪಾಯಿ ಅಥವಾ 20 ರೂಪಾಯಿ ಇರ್ತದೆ. ಬಟ್ ರಾ ಮಟೀರಿಯಲ್ಸ್ ಇರ್ತಲ್ಲ, ಅಂದರೆ ಮೈದಾ, ಆಲೂಗಡ್ಡೆ, ಉಪ್ಪು, ಎಣ್ಣೆ, ಬಟಾಣಿ, ಹಸಿಮೆಣಸಿನ್ಕಾಯಿ, ಚಟ್ನಿ ಅಥವಾ ಸಾಸು, ಅವೆಲ್ಲ ರಾ ಮಟೀರಿಯಲ್ಸ್ ಅಂತಾರೆ. ಅವನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಯಾವತ್ತಿಗೂ GDPನ ಕ್ಯಾಲ್ಕುಲೇಟ್ ಮಾಡುವಾಗ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಒಟ್ಟು MRP ಬೆಲೆ ಏನು 10 ರೂಪಾಯಿ ಇದೆಯಲ್ಲ ಸಮೋಸದ್ದು, 20 ರೂಪಾಯಿ ಇದೆಯಲ್ಲ, ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಆ ರೀತಿ ಎಂಡ್ ಪ್ರಾಡಕ್ಟ್ಸ್, ಫಿನಿಷಿಂಗ್ ಪ್ರಾಡಕ್ಟ್ಸ್ನ MRP ಬೆಲೆಯನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಆ 3 ವಲಯಗಳ ಮೊದಲೇ ಹೇಳಿದ ಪ್ರಕಾರ ಇದೆಯಲ್ಲ ಅದನ್ನು ಆ ಕ್ಯಾಲ್ಕುಲೇಷನಲ್ಲಿ ಬಳಸ್ತಾರೆ. ಇದು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ದಯವಿಟ್ಟು ತಾವೆಲ್ಲ ನೋಡ್ಬೋದು. ಈ ರೀತಿ ಫಾರ್ಮುಲಾ ಇದೆ, ನಿಮಗೆ ಹೇಳ್ತೀನಿ ನಾನು. GDPದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೆ C+I+G ಪ್ಲಸ್ ಬ್ರ್ಯಾಕೆಟಲ್ಲಿ X-M ಅಂತ ಬರ್ತದೆ. ಇದರಲ್ಲಿ C ಅಂದರೆ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್, ಅಂದರೆ ಜನಸಾಮಾನ್ಯರು ಖರ್ಚು ಮಾಡುವ ಒಂದು ರೊಕ್ಕ. ಎರಡನೇದಾಗಿ ಇಂಡಸ್ಟ್ರೀಸ್ ಎಕ್ಸ್ಪೆಂಡಿಚರ್, ಅಂದರೆ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರ್ತಾವಲ್ಲ ಅವ್ರದ್ದು ಒಂದು ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಅದು ತ್ರೈಮಾಸಿಕ, ಷಟ್ಮಾಸಿಕ ಅಂಥೇಳಿ ಅದನ್ನು ಅವ್ರು ರಿಲೀಸ್ ಮಾಡಬೇಕಾಗ್ತದೆ, ಅವರು ಸಬ್ಮಿಟ್ ಮಾಡಬೇಕಾಗ್ತದೆ. ಮೂರನೇದಾಗಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತದೆ, ಅಂದರೆ ಎಲ್ಲ ರಾಜ್ಯಗಳು ಒಂದೊಂದು ಎಕ್ಸ್ಪೆಂಡಿಚರ್ ಮಾಡಲೇಬೇಕಾಗ್ತದೆ. ಅದು ನಮ್ಮ ಡಾಟಾ ಅವೈಲೇಬಲ್ ಇರ್ತದೆ ನಿಮಗೆ. ಈ ರೀತಿ ಇನ್ನೊಂದು X-M ಅಂದರೆ ಏನಪ್ಪ ಅಂದರೆ ಇವೆಲ್ಲ 3 ಪ್ಲಸ್ ಆಗಿ X-M ಅಂದರೆ X ಅಂದರೆ ಏನಂದರೆ ಎಕ್ಸ್ಪೋರ್ಟ್ ಮಾಡಿದ್ದು, ಅಂದರೆ ಇಲ್ಲಿ ಏನೇನು ಉತ್ಪಾದನೆ ಆಗಿರ್ತಲ್ಲ, ಎಕ್ಸ್ಪೋರ್ಟ್ ಏನೇನು ಆಗಿದೆ ಹೊರ ದೇಶಕ್ಕೆ ಕಳಿಸ್ಬೇಕಲ್ಲ, ಅದನ್ನು ಎಕ್ಸ್ಪೋರ್ಟ್ ಎಷ್ಟು ಮಾಡಿದ್ದೀವಿ, ಮತ್ತು ಇಂಪೋರ್ಟ್ ಏನು ಮಾಡ್ಕೊಂಡಿದ್ವಿ. ಇಂಪೋರ್ಟ್ M ಅಂದರೆ ಇಂಪೋರ್ಟ್ ಅಂದರೆ ಹೊರ ದೇಶದಿಂದ ನಾವು ಏನೇನೋ ಸಾಮಾನು ತರಿಸಿದ್ದೀವಿ ಅದನ್ನು ಇಂಪೋರ್ಟ್ ಅಂತಾರೆ. ಓಕೆ, ಅವು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಒಂದು ಡಾಟಾ ಬರ್ತದೆ, ಅದು GDP ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡೋರು ಯಾರು? ಅದಕ್ಕೊಂದು ಸಂಸ್ಥೆ ಇದೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತೇಳಿ ಅದರ ಸಂಸ್ಥೆಯ ಹೆಸರು. ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಅಂತ, ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಅಂಥೇಳಿ ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು ಡಾಟಾ ಗೌರ್ಮೆಂಟಿಗೆ ಕೊಡ್ತಾರೆ, ಆ ಗೌರ್ಮೆಂಟವರು ಅಧಿಕೃತವಾಗಿ ರಿಲೀಸ್ ಮಾಡ್ತಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೆ ತಮಗೆಲ್ಲ ಅರ್ಥವಾಗಿರ್ಬೋದು. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಮಾಹಿತಿ ಹಂಚ್ಕೊಳ್ಳೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ, ಆತ್ಮೀಯರಿಗೆ, ಪ್ರೀತಿ ಪಾತ್ರರಿಗೆ. ಧನ್ಯವಾದಗಳು. ಜೈ ಹಿಂದ್.